ಕುಶಾಲನಗರ ನಗರ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿ ಜೋಸೆಫ್ ವಿಕ್ಟರ್ ಸೋನ್ಸ್ ಸೋಮವಾರ ಅಧಿಕಾರ ವಹಿಸಿಕೊಂಡರು. ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪದಗ್ರಹಣ ಕಾರ್ಯಕ್ರಮವನ್ನು ಶಾಸಕ ಡಾಕ್ಟರ್ ಮಂತರ್ಗೌಡ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಒಬ್ಬರಿಗೆ ಒಂದೇ ಹುದ್ದೆ ಎಂಬಂತೆ ಪಕ್ಷದಲ್ಲಿ ದುಡಿದ ಅರ್ಹರಿಗೆ ಅಧಿಕಾರ ಒದಗಿ ಬರಲಿದೆ. ಪಕ್ಷದಲ್ಲಿ ಅಧಿಕಾರ ಹೊಂದುವವರಿಗೆ ಇತರರು ಅಗತ್ಯ ಸಹಕಾರ ನೀಡುವ ಮೂಲಕ ಪಕ್ಷವನ್ನು ಮತ್ತಷ್ಟು ಬಲವರ್ಧನೆಗೊಳಿಸಲು ಮುಂದಾಗಬೇಕಿದೆ. ನೂತನ ಅಧ್ಯಕ್ಷರು ಯಾರನ್ನೂ ಕಡೆಗಣಿಸದೆ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸೂಕ್ತವಾಗಿ ಸ್ಪಂದಿಸಿ ಸೇವೆ ಸಲ್ಲಿಸುವಂತಾಗಬೇಕು ಎಂದರು. ಕೂಡ ಸಮಸ್ಯೆಗೆ ಅಧ್ಯಕ್ಷರು ಆಯ್ಕೆ ಆಗುವಂತ ಸಂದರ್ಭದಲ್ಲಿ ನಮ್ಮ ಪಾರ್ಟಿ ಏನ್ ತೀರ್ಮಾನ ಅಂತಂದ್ರೆ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಸಂದರ್ಭದಲ್ಲಿ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಅದೇ ರೀತಿ ಪಾರ್ಟಿಯವರೆಲ್ಲರೂ ಸೇರ್ಕೊಂಡು ಜೋಶಿ ಅಣ್ಣವರ ಹೆಸರು ಪ್ರಸ್ತಾಪ ಆಗುವಂತ ಸಂದರ್ಭದಲ್ಲಿ ನಾನು ಒಂದೊಂದು ಮನವಿ ಏನ್ ಮಾಡ್ಕೊತೀನಿ ಅಂತಂದ್ರೆ, ಹೌದು ಎಲ್ಲರಿಗೂ ಆಕಾಂಕ್ಷಿ, ಎಲ್ಲರಿಗೂ ಆಸೆ, ಮಾತ್ರ ಒಬ್ಬರು ಸಿಕ್ಕಂತ ಸಂದರ್ಭದಲ್ಲಿ ಅವ್ರಿಗೆ ಕೈ ಜೋಡಿಸಿ ಕೆಲಸ ಮಾಡೋದಂತೂ ನಮ್ಮೆಲ್ಲರೂ ಜವಾಬ್ದಾರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನನಗೂ ಇತ್ತು, ನಾನು ಸಿಗ್ಬೇಕಾಯ್ತು, ಅವ್ರು ಸಿಗ್ಬೇಕಾಯ್ತು, ಮಾತ್ರ ಅವರೆಲ್ಲರೂ ಆಸೆನ ತೀರಿಸೋದು ನಿಮ್ದು ಜವಾಬ್ದಾರಿ ಜೋಶನ. ನಾವು ಒಬ್ಬ ಜನಪ್ರತಿನಿಧಿಯಾಗಿರ್ಬೇಕು, ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿರ್ಬೇಕು, ನಿಮ್ ಜೊತೆ ನಿಂತು ಕುಶಾಲನಗರ ಟೌನ್ ವ್ಯಾಪ್ತಿಯಲ್ಲಿ ಅದೇ ರೀತಿ ಅಕ್ಕಪಕ್ಕದವರು ನೀವು ಹೇಳಿದಂಗೆ ನಮ್ಮ ಇಡೀ ಕುಶಾಲನಗರ ಇಡೀ ಜಿಲ್ಲೆಯವರು ಇಲ್ಲಿ ಬಂದು ಬೇರೆ ಬೇರೆ ರೀತಿ ಸಂಪರ್ಕ ಇಟ್ಕೊಂಡಿದ್ದಾರೆ. ಅವ್ರೆಲ್ಲರೂ ವಿಶ್ವಾಸಕ್ಕೆ ತೊಗೊಳಕ್ಕೆ ನೀವು ಜವಾಬ್ದಾರಿ ತಗೋಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಏನೇ ಒತ್ತಡ ಮಾಡಿದ್ರು, ಏನೇ ಕೆಲಸ ಇದ್ರು ಪಾರ್ಟಿಗೆ ನಂಬರ್ 1 ಟೈಮ್ ಕೊಡಬೇಕು ಅಂತ ನಾನು ನಿಮಗೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಇನ್ನೊಂದೊಂದು ವರ್ಷದಲ್ಲಿ ಮುನ್ಸಿಪಾಲಿಟಿ ಚುನಾವಣೆ ಬರ್ತದೆ. ಅದನ್ನ ನಿಮ್ಮ ನೇತೃತ್ವದಲ್ಲಿ ನಮ್ಮ ಇರಂತ ಎಷ್ಟು ಉಳಿಸೋಕೆ ಪ್ಲಸ್ ಕುಶಾಲನಗರ ಟೌನ್ ವ್ಯಾಪ್ತದಲ್ಲಿ ಯಾವ್ಯಾವ ಜಾಗ ಸೇರ್ತದೆ ಸಂಘಟನೆಯಿಂದ ನಾವು ಆಗಲೇ ಸ್ಟಾರ್ಟ್ ಮಾಡಿದೀವಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘಟನೆನ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ ನಮಗೆ ಹೆಂಗೆ ಕೈಕಾಲಿದ್ದು ಅಧಿಕಾರ ಸಿಗಬೇಕಾಗಿದೆ. ಸರಿ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಕುಶಾಲನಗರ ರಾಜಕೀಯವಾಗಿ ಮಹತ್ವಪೂರ್ಣ ಆಯಕಟ್ಟಿನ ಪ್ರದೇಶವಾಗಿದೆ. ಈ ಹಿಂದೆ ಪಕ್ಷ ಸಂಘಟನೆಯಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಸಮರ್ಥವಾಗಿ ನಿಭಾಯಿಸಿರುವ ಜೋಸೆಫ್ ವಿಕ್ಟರ್ ಸೋನ್ಸ್ ಅವರ ಅನುಭವ ಪಕ್ಷ ಸಂಘಟನೆಗೆ ಮತ್ತಷ್ಟು ಸಹಕಾರಿಯಾಗಲಿದೆ ಎಂದರು. ನಾವೆಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡಿದ್ವಿ. ಅದು ಕೆಲಸ ಆಗಿದೆ. ಅಂದ್ರೆ ಇವತ್ತು ರಾಜಕಾರಣ ಬಂದಿದ್ರೆ ಅವ್ನು ಮುರಳಿ ಎಲ್ಲ ಇದ್ದಾನೆ, ಅವ್ನ ಕಾರಣ ನಂದಲ್ಲ, ರಾಜಕಾರಣ ಬಯಸಿ ಬಂದಿದ್ದಲ್ಲ. ಸೊ ಯುವ ಕಾಂಗ್ರೆಸ್ ಘಟಕದ ನಗರ ಅಧ್ಯಕ್ಷರಾಗಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ರು. ಆ ಗಳಿಗೆಯಲ್ಲಿ ಒಬ್ಬ ಜನತಾದಳದ ಸರ್ಕಾರಗಳು ಈಗಲೊಮ್ಮೆ ನಾವು ರಸ್ತೆಯಲ್ಲಿ ಹೋರಾಟದಲ್ಲಿರ್ತೀವಿ. ಬಗ್ಗೆ ಹೋರಾಟಗಳನ್ನ ನಡೆಸಿದ್ವಿ. JH ಪಟೇಲ್ ಅಕ್ಷರಶಃ ಹೆಣದ ರೂಪದಲ್ಲಿ ಶವ ಮೆರವಣಿಗೆಯನ್ನು ಮಾಡಿದ್ವಿ. ಹೆಂಡ ಮತ್ತು ಹೆಣ್ಣು ಪ್ರಿಯ ಅಂತ ಹೇಳುವ ಹೇಳಿಕೆಯನ್ನ ಈ ಎಲ್ಲವೂ ಕೂಡ ಬಹಳ ದೊಡ್ಡ ರೀತಿಯಲ್ಲಿ ನಾವು ಪ್ರತಿಭಟನೆಯನ್ನ ಮಾಡಿದ್ವಿ. ಆ ದಿನಗಳು ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಒಂದು ಕೆಲಸ ನಿರ್ವಹಿಸಿದ್ದಾರೆ. ಸೊ ಕಾರ್ಯವೈಖರಿ ಹೇಗಿದೆ ಅಂತ ಹೇಳಿ ಶ್ರೀಮತಿ ಚಂದ್ರಕಲಾ ಅವರು 2018ರಲ್ಲಿ ಇಲ್ಲಿ ಅಧ್ಯಕ್ಷರಾದಾಗ ಶ್ರೀಯುತ ಜೋಶಿ ಅವರ ಮುಂದೆ ಸವಾಲಿತ್ತು. ಆಗ ನಗರ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿರ್ತಾರೆ. ಸೊ ಆ ಚುನಾವಣೆಯಲ್ಲಿ ಅವರು ಆಗ ಜನತಾದಳ ಅತ್ಯಂತ ಪ್ರಬಲವಾಗಿರ್ತದೆ, JVJ ಅವರ ಸಾರಥ್ಯದಲ್ಲಿರ್ತಾರೆ. 2013ರಲ್ಲಿ ನಾನು ಜನತಾದಳದ ಜಿಲ್ಲಾ ಅಧ್ಯಕ್ಷರಾದಾಗ ಜನತಾದಳಕ್ಕೆ ಇಲ್ಲಿ 350 ಮತಗಳು ಬಹುಮತ ಬರುತ್ತದೆ. ಪ್ರಪ್ರಥಮವಾಗಿ ಜನತಾದಳಕ್ಕೆ ಬಹುಮತ ಸಿಕ್ಕಿದ್ದು 2013ರಲ್ಲಿ. ಸೊ ನಾನು ತೊರೆದು ಬರ್ತೀವಿ. ಶ್ರೀಮತಿ ಚಂದ್ರಕಲಾ ಅವರು ಸ್ಪರ್ಧೆ ಮಾಡಿದಾಗ ಮೂರು ಇಲ್ಲಿ ಮತದಾರರು 3 ಕಡೆ ಹಂಚಿ ಹೋಗ್ತಾರೆ. ಹಾಗಿದ್ರೂ ಕೂಡ ನೇರ ಪೈಪೋಟಿ ನಾವು BJP ನಂತರ 2ನೇ ಸ್ಥಾನಕ್ಕೆ ನಿಂತ್ಕೊಳ್ತೀವಿ. 400 ಮತಗಳು ಕಡಿಮೆ ಆಗ್ತದೆ ನಗರದ ವ್ಯಾಪ್ತಿ. ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರೂ ಆದ ನಿರ್ಗಮಿತ ನಗರಾಧ್ಯಕ್ಷ ಪ್ರಮೋದ್ ಮುತ್ತಪ್ಪ ನೂತನ ಅಧ್ಯಕ್ಷರಿಗೆ ಅಧಿಕಾರ ಹಸ್ತಾಂತರಿಸಿ ಮಾತನಾಡಿ, ತನ್ನ ಅವಧಿಯಲ್ಲಿ ಸಹಕಾರ ನೀಡಿದ ಸರ್ವರಿಗೂ ಧನ್ಯವಾದ ಸಲ್ಲಿಸಿದರು. ಕಾಂಗ್ರೆಸ್ ಸಮಿತಿ ನೂತನ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್ ಮಾತನಾಡಿ, ಈ ಹಿಂದೆ 9 ವರ್ಷಗಳ ಕಾಲ ನಿರಂತರವಾಗಿ ನಗರ ಕಾಂಗ್ರೆಸ್ ಅಧ್ಯಕ್ಷನಾಗಿ ಪಕ್ಷಕ್ಕಾಗಿ ದುಡಿದಿದ್ದೇನೆ. ಅಂದು ನಮ್ಮ ಪಕ್ಷ ಅಧಿಕಾರದಲ್ಲಿ ಇಲ್ಲದಿದ್ದರೂ ಎಲ್ಲರ ಸಮಸ್ಯೆಗಳಿಗೆ ಶಕ್ತಿ ಮೀರಿ ಸ್ಪಂದಿಸಲಾಗಿತ್ತು. ಇದೀಗ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು ನ್ಯಾಯೋಚಿತವಾದ ಮತ್ತು ಕಾನೂನು ಚೌಕಟ್ಟಿನೊಳಗೆ ಬರುವ ಬೇಡಿಕೆಗಳ ಈಡೇರಿಕೆಗೆ ಪ್ರಯತ್ನಿಸುವುದಾಗಿ ತಿಳಿಸಿದರು. ಬಹಳವಾದಂಥ ಅಧಿಕಾರಗಳನ್ನು ಇದು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಮೊದಲು 9 ವರ್ಷ ನಾನು ಈ ಜವಾಬ್ದಾರಿ ನಿರ್ವಹಿಸಿದ್ದೇನೆ. ಆದರೆ ಆಗ ನಮ್ಮ ಪಕ್ಷ ಅಧಿಕಾರದಲ್ಲಿರಲಿಲ್ಲ. ನಮ್ಮ ಪಕ್ಷವಾಗ್ಲಿ, ನಮ್ಮ ಪಂಚಾಯತ್ ನಮ್ಮ ಅಧಿಕಾರದಲ್ಲಿರಲಿಲ್ಲ, ಯಾರೂ ಅಧಿಕಾರದಲ್ಲಿರಲಿಲ್ಲ. ಅಂತ ಸಂದರ್ಭದಲ್ಲಿ ನಾನು 9 ವರ್ಷ ನಗರ ಕಾಂಗ್ರೆಸ್ನ ಅಧ್ಯಕ್ಷ ಆಗಿದ್ದೆ. ಸೊ ಉತ್ತಮವಾಗಿ ನಿರ್ವಹಿಸಿದ್ದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿರ್ವಹಿಸಿದ್ದೀನಿ. ನನಗೆ
ಆ ಸಂದರ್ಭದಲ್ಲಿ ಸಹಕಾರ ನೀಡಿದಂತ ಎಲ್ಲರೂ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಅದರ ನಂತರ ಪ್ರಮೋದ್ ರವರು ಬಹಳ ಉತ್ತಮವಾಗಿ ಸಂಘಟನೆ ಮಾಡಿದರು. ಅವರ ಶಕ್ತಿ ನಾನು ನೋಡಿದ್ದೀನಿ. ಅವರ ಈ ಸಂದರ್ಭ ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮಿ, ಸದಸ್ಯರಾದ ದಿನೇಶ್, ಶಿವಶಂಕರ್, ನವೀನ್ ಗೌಡ, ಜಯಲಕ್ಷ್ಮಮ್ಮ, ಕಲಿಮುಲ್ಲಾ, ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್, ಕೂಡ ಸದಸ್ಯ ಕಿರಣ್, ಶಾಜಿ, ವಿವಿಧ ಘಟಕಗಳ ಪ್ರಮುಖರಾದ ಟಿಪಿ ಹಮೀದ್, ಅರುಣ್ ರಾವ್, ಅಬ್ದುಲ್ ರಜಾಕ್, ರಮೇಶ್, ಶಿವಕುಮಾರ್, ಆದಂ ಸೇರಿದಂತೆ ಕಾರ್ಯಕರ್ತರು ಹಾಜರಿದ್ದರು.